ಇಂದು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೂರನೇ ಬಾರಿ ಪ್ರಾರಂಭವಾದ ಟಿಪ್ಪು ಸುಲ್ತಾನ್ ರಸ್ತೆ ಮಾರ್ಕಿಂಗ್, ರಸ್ತೆ ಅಗಲೀಕರಣಕ್ಕೆ ಸಿದ್ಧತೆ. ವಾರ್ಡ್ ನಂಬರ್ 13ರಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ನಾಗರಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧ ಡಾ. ಶಿವರಾಜ್ ಪಾಟೀಲ್. ಸಹಾಯಕ ಆಯುಕ್ತರ ವಿಡಿಯೋ ಸಂವಾದ, ಕೊರೋನಾ ಸೋಂಕಿತರ ಪತ್ತೆ ಕಾರ್ಯ ತ್ವರಿತಗೊಳಿಸಲು ಸೂಚನೆ. ವಕ್ಫ್ ಬೋರ್ಡಿನಿಂದ ಅಲ್ಲಾವುದ್ದೀನ್ ದರ್ಗಾ ಕಮಾನ್ ಕಾಮಗಾರಿಗೆ ಚಾಲನೆ. 50 ಲಕ್ಷ ರೂಪಾಯಿ ಅನುದಾನ ಶೀಘ್ರದಲ್ಲಿ ಬಿಡುಗಡೆ, ಡಾ. ಶಿವರಾಜ್ ಪಾಟೀಲ್. ಮತ್ತು ಆಶಾಪುರ ರಸ್ತೆಯಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲು ಆಗ್ರಹಿಸಿ ಜೆಡಿಎಸ್ ಮನವಿ. ರಾಷ್ಟ್ರೀಯ ನೇಮಕಾತಿ ನೀತಿ ಕೈಬಿಡಲು ಆಗ್ರಹಿಸಿ ಜೈ ಕರ್ನಾಟಕ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. PUC ಪೂರಕ ಪರೀಕ್ಷೆ, 200 ವಿದ್ಯಾರ್ಥಿಗಳ ಗೈರು, ಬಿಗಿ ಬಂದೋಬಸ್ತ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, ಮತ್ತೆ 150 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ವಾರ್ತೆಗಳ ವಿವರ. ನಗರ ಟಿಪ್ಪು ಸುಲ್ತಾನ್ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಮಾರ್ಕಿಂಗ್ ಕಾರ್ಯ 3ನೇ ಬಾರಿ ಪ್ರಾರಂಭವಾಗಿದ್ದು, ಕಿರಿದಾದ ರಸ್ತೆವಾಗಿದ್ದು ವಾಹನ ದಟ್ಟಣೆ ಹೆಚ್ಚಾಗಿರುವುದು ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗಿದೆ. ನಗರಸಭೆಯ 3 ಬಾರಿ ಪ್ರತ್ಯೇಕ ಮಾರ್ಕಿಂಗ್ ಮಾಡಿದ್ದರೂ ಅಗಲೀಕರಣ ಕಾರ್ಯ ಮಾತ್ರ ನಡೆದಿಲ್ಲ. ನಗರದ ಟಿಪ್ಪು ಸುಲ್ತಾನ್ ರಸ್ತೆಯ ಅಗಲೀಕರಣ ಕಾರ್ಯಕ್ಕೆ ಮಾರ್ಕಿಂಗ್ ಕಾರ್ಯ 3ನೇ ಬಾರಿಗೆ ಪ್ರಾರಂಭವಾಗಿದೆ. ಕಿರಿದಾದ ರಸ್ತೆಯಾಗಿದ್ದರಿಂದ ವಾಹನ ದಟ್ಟಣೆ ಹೆಚ್ಚಾಗಿರುವುದು ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗಿದೆ. ನಗರಸಭೆ 3 ಬಾರಿ ಪ್ರತ್ಯೇಕ ಮಾರ್ಕಿಂಗ್ ಮಾಡಿದ್ದರೂ ಅಗಲೀಕರಣ ಕಾರ್ಯ ಮಾತ್ರ ನಡೆದಿಲ್ಲ. ಇತ್ತೀಚೆಗಷ್ಟೇ ನಗರಸಭೆ ಎಲ್ಲ ಸದಸ್ಯರೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಅಗಲೀಕರಣ ಕುರಿತಾಗಿ ಬಾಕಿ ಇರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪ್ರಾರಂಭಿಸಲು ಸೂಚಿಸಿದ್ದರಿಂದ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ನಗರಸಭೆ ಮುಂದಾಗಿದೆ. ಆದರೆ ಎಷ್ಟು ಅಡಿ ಅಗಲೀಕರಣ ನಡೆಸಲಾಗುತ್ತದೆ ಎಂಬ ಗೊಂದಲ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಮೊದಲು 60 ಅಡಿ, ನಂತರ 50 ಅಡಿ, ಈಗ 40 ಅಡಿ ಅಗಲೀಕರಣಕ್ಕೆ ನಗರಸಭೆ ಸಿಬ್ಬಂದಿಗಳು ಮಾರ್ಕಿಂಗ್ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಿರುವ ಅಂಗಡಿಗಳು, ಮನೆಗಳಿಗೆ 3 ಮಾರ್ಕಿಂಗ್ ಹಾಕಲಾಗಿದೆ. ಪ್ರತಿ ಬಾರಿಯೂ ನಿವಾಸಿಗಳ ವಿರೋಧದಿಂದಾಗಿ ಅಗಲೀಕರಣದ ನಿಗದಿತ ಅಡಿ ಬದಲಾಗುತ್ತಲೇ ಸಾಗಿದೆ. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ದುರಸ್ತಿ ಮುನ್ನ ಅಗಲೀಕರಣ ಕಾರ್ಯ ಪೂರ್ಣಗೊಳಿಸಿ ರಸ್ತೆ ನಿರ್ಮಾಣ ಮಾಡಲು ನಗರಸಭೆ ಉದ್ದೇಶಿಸಿದೆ. ಸುಮಾರು ದಿನಗಳಿಂದ ಬಾಕಿ ಉಳಿದಿರುವ ರಸ್ತೆ ಅಗಲೀಕರಣ ಕಾರ್ಯ ಈ ಬಾರಿಯಾದರೂ ಪೂರ್ಣಗೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ನಗರಸಭೆ ನಡೆದಿರುವ ರಸ್ತೆ ಅಗಲೀಕರಣದಲ್ಲಿ ಬೇರೆ ಬೇರೆ ಬಡಾವಣೆಗಳಿಗೆ ಬೇರೆ ಬೇರೆಯಾಗಿ ಅಳತೆ ನಿಗದಿಪಡಿಸಿರುವುದು ಸಮಸ್ಯೆಯ ಮೂಲವಾಗಿದೆ. ಸಾರ್ವಜನಿಕರ ತೊಂದರೆಯನ್ನು ಗಂಭೀರವಾಗಿ ಪರಿಗಣಿಸಿ ಅಗಲೀಕರಣ ಕಾರ್ಯ ನಡೆಸಬೇಕಿದೆ. ನಗರದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಮೂಲ ಸೌಲಭ್ಯ ಒದಗಿಸಲು ಬದ್ಧನಾಗಿದ್ದು, ಅಭಿವೃದ್ಧಿ ಕಾರ್ಯ ಕುರಿತು ಮಾತುಕೊಟ್ಟರೆ ಮಾಡಿ ತೋರಿಸುವ ಸ್ವಭಾವ ನನ್ನದು ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ನಗರದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಮೂಲ ಸೌಲಭ್ಯ ಒದಗಿಸಲು ಬದ್ಧವಾಗಿದ್ದು, ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತು ಕೊಟ್ಟರೆ ಮಾಡಿ ತೋರಿಸುವ ಸ್ವಭಾವ ನನ್ನದು ಎಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ 13ರಲ್ಲಿ MDR 50 ಲಕ್ಷ ರೂಪಾಯಿ ಅನುದಾನದಲ್ಲಿ BT ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾರ್ಡ್ ನಂಬರ್ 13ನ್ನು ಧೂಳು ಮುಕ್ತ ವಾರ್ಡು ಮಾಡಲು ಒಳ ರಸ್ತೆಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಈಗಾಗಲೇ ವಾರ್ಡಿನಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, 1 ಕೋಟಿ ಅನುದಾನ ನೀಡುವುದಾಗಿ ಹೇಳಿದರು.
ನಗರದ ಮುಖ್ಯ ರಸ್ತೆಗಳ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಯಾರೂ ಆತಂಕ ಪಡಬೇಕಿಲ್ಲ. ಇನ್ನು 15 ದಿನಗಳಲ್ಲಿ ನಗರದ ಎಲ್ಲಾ ರಸ್ತೆಗಳ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ನಿನ್ನೆಯಷ್ಟೇ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ 24 ಗಂಟೆ ಕುಡಿಯುವ ನೀರು ಯುಜಿಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲು 45 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಎಂದರು. ಶೇಕಡಾ 80ರಷ್ಟು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ. ರಾಜ್ಯದಲ್ಲಿ ಪ್ರತಿ ದಿನವೂ ನೀರು ಸರಬರಾಜು ಮಾಡುವ ನಗರ ಯಾವುದಾದರೂ ಇದ್ದರೆ ಅದು ರಾಯಚೂರು ನಗರದಲ್ಲಿ ಮಾತ್ರ ಎಂದರು. ವಾರ್ಡ್ ನಂಬರ್ 13ರಲ್ಲಿ ಶ್ರೀ ಮರಿಗಮ್ಮ ದೇವಸ್ಥಾನದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಬಡಾವಣೆಯ ನಾಗರಿಕರು ಬೇಡಿಕೆ ಇಟ್ಟಿದ್ದು, ಈ ವರ್ಷ ಅನುದಾನ ನೀಡಲು ಆಗುವುದಿಲ್ಲ. ಮುಂಬರುವ ವರ್ಷದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ನಗರದ 13ನೇ ವಾರ್ಡ್ನಲ್ಲಿ ಇವತ್ತು ಕಳೆದ ಸಾರಿ ನಾವು ಡಾಂಬರ್ ರೋಡ್ಗೆ ಅನುದಾನ ಒದಗಿಸಿ ಡಾಂಬರ್ ರೋಡ್ ಮಾಡಿದೆವು. ಈಗ ಈ ವರ್ಷ ಆ ಡಾಂಬರ್ ರೋಡ್ ಪಕ್ಕದಲ್ಲಿ ಪ್ಯೂರ್ ಬ್ಲಾಕ್ಸ್ಗಳನ್ನು ಹಾಕಿ ಧೂಳಮುಕ್ತ ವಾರ್ಡ್ ಮಾಡಲಿಕ್ಕೆ ನಾವು 50 ಲಕ್ಷ ಅನುದಾನ ಬಿಡುಗಡೆ ಮಾಡಿದೆವು. ಮತ್ತು ಈ ವಾರ್ಡಿನಲ್ಲಿ ಈಗಾಗಲೇ ನನಗನ್ಸುತ್ತೆ 2ನೇ ಅವಧಿಗೆ ಬಹುಶಃ 2 ಕೋಟಿ ರೂಪಾಯಿಗಳ ಅನುದಾನ ಈಗಾಗಲೇ ಕೆಲಸ ಆಗಿದೆ. ಇನ್ನೂ 1 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಆ 1 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಮಾಡ್ಲಿಕ್ಕೂ ಮುಂದಿನ ದಿನ ಮತ್ತೆ ಬರ್ತೀನಿ. ನಾನು ಆದಷ್ಟು ಶೀಘ್ರದಲ್ಲಿ ಇನ್ನೊಂದು 15 ದಿನ ತಿಂಗಳಲ್ಲಿ ಆ ಕಾಮಗಾರಿಯನ್ನು ಪೂಜೆ ಮಾಡ್ಲಿಕ್ಕೆ ಬರ್ತೀನಿ. ಒಟ್ಟಾರೆಯಾಗಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯ, ಇದು ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಈ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ನಾವು ಯಾವತ್ತೂ ಸದಾ ಸಿದ್ಧರಿದ್ದೇವೆ ಮತ್ತು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತೇವೆ. ನಿಮ್ಮ ಯಾವ ಸಮಸ್ಯೆ ಇದ್ರೂ ನಾವು ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಇನ್ನುಳಿದಂತೆ ರಾಯಚೂರಿನಲ್ಲಿರುವಂಥ ಎಲ್ಲ ಮುಖ್ಯ ರಸ್ತೆಗಳು ಎಲ್ಲದಕ್ಕೂ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಮಾಡಬೇಕು. ಆದರೆ ಅವೆಲ್ಲ ದೊಡ್ಡ ದೊಡ್ಡ ಕೆಲಸ ಇರೋದ್ರಿಂದ ಮಳೆ ಬರುತ್ತೆ ಅನ್ನೋ ಒಂದು ಇದರಿಂದ ಕಾಂಟ್ರಾಕ್ಟರ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇನ್ನೊಂದು ವಾರ 15 ದಿನದಲ್ಲಿ ಎಲ್ಲ ಮುಖ್ಯ ರಸ್ತೆಗಳು, ಇವತ್ತು ಟಿಪ್ಪು ಸುಲ್ತಾನ್ ರಸ್ತೆ ಆಗಿರ್ಬೋದು, ಮಚ್ಚಿ ಬಜಾರ್ ಆಗಿರ್ಬೋದು, ಜವಾಹರ್ ನಗರ್ ರಸ್ತೆ ಆಗಿರ್ಬೋದು, ಅರ್ಜನ್ವಾಡದ ಮುಂದಿನ ಕಾಮಗಾರಿ ಆಗಿರ್ಬೋದು, ಎಲ್ಲ ರಸ್ತೆಗಳು ಈಗಾಗಲೇ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಶುರು ಮಾಡಬೇಕಷ್ಟೇ. ಟೆಂಡರ್ ಆಗಿದೆ, ಎಲ್ಲ ಆಗಿದೆ. ಮಳೆಗಾಲ ಹೋದ ತಕ್ಷಣ ಎಲ್ಲ ರೋಡ್ಗಳು ಮಾಡ್ತೀವಿ, ಯಾರೂ ಆತಂಕ ಪಡಬೇಕಾಗಿಲ್ಲ. ಪ್ರತಿಯೊಂದು ವಾರ್ಡಿಗೆ 1 ಕೋಟಿಲಿಂದ 1.5 ಕೋಟಿ ರೂಪಾಯಿ ಅನುದಾನ ಒದಗಿಸಿಕೊಟ್ಟಿದ್ದೀನಿ ಈಗಾಗಲೇ. ಆ ವಾರ್ಡ್ಗಳ ಒಳ ರಸ್ತೆಗಳು ಯಾವ ರೀತಿ ಇವತ್ತು 13ನೇ ವಾರ್ಡ್ಗೆ ಒಳ ರಸ್ತೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು, ಅದೇ ರೀತಿ ಒಳ ರಸ್ತೆಗಳಿಗೂ ಎಲ್ಲ ವಾರ್ಡ್ಗೆ 1.5 ಕೋಟಿ ರೂಪಾಯಿಗಳು ಅಂದಾಜು 1.5-2 ಕೋಟಿ ರೂಪಾಯಿಗಳು ಕೊಟ್ಟಿದ್ದೇವೆ. ಆ ಕಾಮಗಾರಿ ಮತ್ತು ಎಲ್ಲ ಈಗಾಗಲೇ ನಿನ್ನೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಇಡೀ ರಾಯಚೂರಿಗೆ ಯುಜಿಡಿ ಮತ್ತು ವಾಟರ್ ಸಪ್ಲೈ 24/7 ಈಗಾಗಲೇ ಕೈಗೆತ್ತಿಕೊಳ್ಬೇಕಂತೇಳಿ 5 ಪ್ರಿಯಾರಿಟಿ ಝೋನ್ಗಳನ್ನು ಐಡೆಂಟಿಫೈ ಮಾಡಿ ಈಗಾಗಲೇ ಅವರಿಗೆ 45 ದಿನ ಟೈಮ್ ಕೊಟ್ಟಿದ್ದೇವೆ. ಇನ್ನು ಉಳಿದಂತೆ ಎಲ್ಲ ವಾರ್ಡ್ಗಳು ಈಗಾಗಲೇ ರೈಸಿಂಗ್ ಲೈನ್ ಮುಗಿದಿದೆ, ಜಾಕ್ವೆಲ್ ಅಲ್ಲಿ ಹೊಸ ಪಂಪ್ ಇದೆ. ಈಗಾಗಲೇ 70ರಿಂದ 80% ಜನರಿಗೆ ಕುಡಿಯುವ ನೀರಿನ ಯಾವುದೇ ತೊಂದರೆ ಇಲ್ಲ. ಇನ್ನು ದಿನಾಗ್ಲೂ ನೀರು ಕೊಡ್ತಾ ಇದೀವಿ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ದಿನಾ ನೀರು ಕೊಡೋ ಊರು ಯಾವುದಾದ್ರೂ ಇದ್ರೆ ಅದು ರಾಯಚೂರು ಮಾತ್ರ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇನ್ನು ಯಾವುದೇ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನನಗೆ ಕರೆ ಮಾಡಬಹುದು. ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಸಾಮಾನ್ಯ ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಮತ್ತು ನಮ್ಮ ನಗರಸಭೆ ಸದಸ್ಯರು ಯಾವತ್ತೂ ಸಿದ್ಧರಿದ್ದೇವೆ. ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ 2 ಮಾತುಗಳಿಗೆ ಮತ್ತು ಈ ಮರಿಗಮ್ಮ ದೇವಸ್ಥಾನದ ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿಗಳ ಅನುದಾನಕ್ಕೆ ಬೇಡಿಕೆ ಕೊಟ್ಟಿದ್ದಾರೆ ಈಗಾಗಲೇ ಹನುಮಂತಪ್ಪಣ್ಣವರು ಮತ್ತು ನಮ್ಮ ನಗರಸಭೆ ಸದಸ್ಯರು ಸೇರಿ. ಬಹುಶಃ ಈ ವರ್ಷ ಅದು ಸಾಧ್ಯ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಈ ವರ್ಷ ಕೊರೋನಾ ಬಂದಿರುವುದರಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ನಮ್ಮ ರಾಜ್ಯದ್ದು ಅಷ್ಟೊಂದು ಸರಿಯಾಗಿಲ್ಲ. ಬಹುಶಃ ಮುಂದಿನ ವರ್ಷ ನಾನು ಇವತ್ತೇನು ಮಾತು ಕೊಡ್ತೀನಿ, ನಾನು ರಾಯಚೂರಿನಲ್ಲಿ ಯಾವುದು ಮಾತು ಕೊಡ್ತೀನಿ ಅದು ಮಾಡೇ ತಿರ್ತೀನಿ. ನಾನು ಯಾವುದು ಬಿಡಂಗಿಲ್ಲ. ಒಂದು ವೇಳೆ ನಾನು ಮಾತು ಕೊಡ್ಲಿಲ್ಲ ಅಂದ್ರೆ ಬೇರೆ ವಿಷಯ, ಮಾತು ಕೊಟ್ರೆ ಮಾಡೇ ತಿರ್ತೀನಿ. ಮರಿಗಮ್ಮ ದೇವಸ್ಥಾನದ ಸಮುದಾಯ ಭವನಕ್ಕೆ ಮುಂದಿನ ವರ್ಷ 100% ಭವನ ಕಟ್ಟಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ.
ನಂತರ ವಾರ್ಡ್ ನಂಬರ್ 3ರಲ್ಲಿ ಕೆಕೆಆರ್ಡಿಯ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಟಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಲು ಕಳಪೆ ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಗುತ್ತೇದಾರರಿಗೆ ಎಚ್ಚರಿಸಿದರು. 3ನೇ ವಾರ್ಡಿನಲ್ಲಿ ಇವತ್ತು ನಮ್ಮ ಗನ್ ಸತ್ಯಪ್ಪಣ್ಣನ ಮನೆ ಮುಂದಿನ ರಸ್ತೆ 25 ಲಕ್ಷ ರೂಪಾಯಿಗಳ MDR ಅನುದಾನದ ಅಡಿಯಲ್ಲಿ ಇವತ್ತು ಬಿಟಿ ರಸ್ತೆ ಮಾಡುವಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಮುಖ್ಯ ರಸ್ತೆಗೆ 1 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಸ್ಟೇಷನ್ ನಮ್ಮ IB ರಸ್ತೆಯಿಂದ ಒಳಗಡೆ ಬರುವಂಥ 1 ಕೋಟಿ ರೂಪಾಯಿ ಅನುದಾನನೂ ಈಗಾಗಲೇ ಬಿಡುಗಡೆ ಮಾಡಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಈ ರೋಡ್ ಮುಗಿದ ತಕ್ಷಣ ಆ ರೋಡ್ನ ಪೂಜೆ ಮಾಡಲಿಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ 3ನೇ ವಾರ್ಡಿನಲ್ಲಿ ಈಗಾಗಲೇ ರಾಮನಗರ್ ಇರ್ಬೋದು, ಈಶ್ವರನಗರ್ ಇರ್ಬೋದು, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ರೋಡ್ ಮಾಡುವಂಥ ವ್ಯವಸ್ಥೆ ಮತ್ತು ಒಂದು ವಾಟರ್ ಪ್ಲಾಂಟ್ ಇಷ್ಟನ್ನು 2ನೇ ಅವಧಿಗೆ ಮಾಡಿದ್ದೇವೆ. ಈ ಭಾಗದಲ್ಲಿ ಈಗಾಗಲೇ 80 ಲಕ್ಷ ರೂಪಾಯಿ, ಕಳೆದ ಸಾರಿ 50 ಲಕ್ಷ ರೂಪಾಯಿ ಅನುದಾನ ಒದಗಿಸಿದ್ದೇವೆ. ಈ ಕಾಮಗಾರಿ 25 ಲಕ್ಷ ರೂಪಾಯಿಗಳ ಕಾಮಗಾರಿ. ಇನ್ನು ಮುಂದೆ ಒಂದು 2 ರೋಡ್ಗಳು ಆಗಬೇಕು ಅಂತೇಳಿ ಜನರು ಕೇಳ್ತಾ ಇದ್ದಾರೆ. ಆ ರೋಡ್ಗಳಿಗೂ ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಒಟ್ಟಾರೆಯಾಗಿ ರಾಯಚೂರಿನ ಮುಖ್ಯ ರಸ್ತೆಗಳು ಮುಗಿದ ಮೇಲೆ ಈ ಟರ್ಮ್ನಲ್ಲಿ ನಾವು ಒಳ ರಸ್ತೆಗಳು ತಗೋಬೇಕಂತೇಳಿ ಪ್ಲಾನ್ ಹಾಕಿದ್ವಿ. ಅದರ ಪ್ರಕಾರ ಇವತ್ತು ಒಳ ರಸ್ತೆಗಳಿಗೆ ನಾವು ಕಾಮಗಾರಿ ಶುರು ಮಾಡ್ತಾ ಇದ್ದೇವೆ. ಸೊ ಇನ್ನೂ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಜನರು ನನ್ನ ಗಮನಕ್ಕೆ ತಂದರೆ, ನೇರವಾಗಿ ನನಗೆ ಫೋನ್ ಮಾಡಿ ಗಮನಕ್ಕೆ ತಂದರೆ ಆ ಎಲ್ಲ ಕಾಮಗಾರಿಗಳನ್ನು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಬಯಸ್ತೇವೆ. ಈ ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯ ಇ ಶಶಿರಾಜ್, ಎನ್ಕೆ ನಾಗರಾಜ್, ಓಗುಲು ಶ್ರೀನಿವಾಸ್ ರೆಡ್ಡಿ, ಸತೀಶ್ ಕುಮಾರ್, ಆರ್ಡಿಎ ಸದಸ್ಯ ಶೇಖರ್ ವಾರತ್, ಬಡಾವಣೆಯ ಮುಖಂಡರಾದ ಹನುಮಂತಪ್ಪ, ವಾಸುದೇವ, ಅಶೋಕ, ನಾರಾಯಣ್ ನಾಯಕ್, ಶಿವಕುಮಾರ್, ಭೀಮಣ್ಣ, ನಾಗೇಶ್, ಶ್ರೀನಿವಾಸ್, ನವೀನ್ ಸೇರಿದಂತೆ ಅನೇಕರು ಇದ್ದರು. ಕೋವಿಡ್-19 ಸೋಂಕಿತ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕವನ್ನು ಪತ್ತೆ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಅವರು ಹೇಳಿದರು. ಕೋವಿಡ್-19 ಸೋಂಕಿತರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಪತ್ತೆ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಅವರು ಹೇಳಿದರು. ಅವರು ನಗರದ ಸಹಾಯುಕ್ತರ ಕಚೇರಿಯಲ್ಲಿ ಕೋವಿಡ್-19 ಸಂಪರ್ಕ ಪತ್ತೆ ಹಚ್ಚಿದ ಪ್ರಗತಿ ಕುರಿತು ಬಿಇಒ, ಸಿಡಿಪಿಒ, ಸಿಆರ್ಪಿ, ಅಂಗನವಾಡಿ ಮೇಲ್ವಿಚಾರಕರ ಜೊತೆಗೆ ವಿಡಿಯೋ ಕಾಲ್ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗದರ್ಶನದಲ್ಲಿ ಕೋವಿಡ್ ರೋಗಗಳ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಪತ್ತೆ ಹಚ್ಚಲು ಅತಿ ಹೆಚ್ಚು ಪ್ರಾಶಸ್ತ್ಯ ನೀಡಿದೆ. ಈ ಸಂಪರ್ಕ ಪತ್ತೆ ಕೆಲಸವನ್ನು ಈಗ ವಿಕೇಂದ್ರೀಕೃತವಾಗಿ ಮಾಡಿ ಎಲ್ಲಾ ಬೂತ್ ಮಟ್ಟದಲ್ಲಿ ಶಿಕ್ಷಕರನ್ನು ನೇಮಿಸಲಾಗಿದ್ದು, ಇಲ್ಲಿಯವರೆಗೂ ಪ್ರತಿಯೊಬ್ಬರೂ ಅದ್ಭುತವಾದ ಕೆಲಸ ನಿರ್ವಹಿಸುತ್ತಾ ಬಂದಿದ್ದು, ಆದಾಗ್ಯೂ ಎಲ್ಲ ಸಿಬ್ಬಂದಿಗೆ ಈ ಸಂಪರ್ಕ ಪತ್ತೆ ಕೆಲಸದ ಮಹತ್ವವನ್ನು ಮನವರಿಕೆ ಮಾಡಲಾಯಿತು. ಜನರಲ್ಲಿರುವ ಸಾಮಾಜಿಕ ಕಳಂಕದ ಭಾವವನ್ನು ಹೋಗಲಾಡಿಸಿ ಈ ರೋಗದ ವಾಸ್ತವಿಕತೆಯ ಅರಿವನ್ನು ಮೂಡಿಸಲು ಸೂಚಿಸಲಾಯಿತು. ಜನರು ರೋಗಿಯ ಸಂಪರ್ಕಕ್ಕೆ ಬಂದರೂ ಸಹ ಸಾಮಾಜಿಕ ಕಳಂಕಕ್ಕೆ ಹೆದರಿ ತಪಾಸಣೆಗೆ ಸಹಕರಿಸದಿರುವ ಪ್ರಕರಣಗಳ ಕುರಿತು ಚರ್ಚಿಸಲಾಯಿತು. 90% ಜನರಿಗೆ ಯಾವುದೇ ರೋಗದ ಲಕ್ಷಣಗಳು ಇಲ್ಲದಿರುವುದು ಸಹ ರೋಗ ಹರಡಲು ಕಾರಣವಾಗುತ್ತಿರುವುದರಿಂದ ಜನರಲ್ಲಿ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಅರಿವು ಮೂಡಿಸಲು ಸಭೆಯಲ್ಲಿ ತಿಳಿಸಲಾಯಿತು. ಸಭೆಯಲ್ಲಿ ಉಪವಿಭಾಗದ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು, ಶಿಶು ಅಭಿವೃದ್ಧಿ ಅಧಿಕಾರಿಗಳು, ಕ್ಲಸ್ಟರ್ ಮಟ್ಟದ ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರುಗಳು ಹಾಜರಿದ್ದರು. ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದ ದರ್ಗಾ ಮಸೀದಿಗಳ ಅಭಿವೃದ್ಧಿಗೆ ಈಗಾಗಲೇ 27 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇನ್ನು 50 ಲಕ್ಷ ರೂಪಾಯಿಗಳು ಪ್ರಸ್ತಾವನೆಯನ್ನು ರಾಜ್ಯ ವಕ್ಫ್ ಸಚಿವರಿಗೆ ಸಲ್ಲಿಸಿರುವುದಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದ ದರ್ಗಾ ಮಸೀದಿಗಳ ಅಭಿವೃದ್ಧಿಗೆ ಈಗಾಗಲೇ 27 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇನ್ನು 50 ಲಕ್ಷ ರೂಪಾಯಿಗಳ ಪ್ರಸ್ತಾವನೆಯನ್ನು ರಾಜ್ಯ ವಕ್ಫ್ ಸಚಿವರಿಗೆ ಸಲ್ಲಿಸಿರುವುದಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಸೂಪರ್ ಮಾರ್ಕೆಟ್ ಬಳಿ ಅಲ್ಲಾವುದ್ದೀನ್ ಬಾಬಾ ದರ್ಗಾ ಕಮಾನ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು.
7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ವಕ್ಫ್ ಬೋರ್ಡಿನಿಂದ ಮಂಜೂರಾದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ನಗರದ ಜಾಮಿಯಾ ಮಸೀದಿಗೆ 10 ಲಕ್ಷ ರೂಪಾಯಿ ಹಾಗೂ ದಫ್ತರ್ ಮಸೀದಿಗೆ 4 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ನಗರದ ಮುಖ್ಯ ರಸ್ತೆಗಳು ಬಹುತೇಕ ಪೂರ್ಣಗೊಂಡಿವೆ. ಟಿಪ್ಪು ಸುಲ್ತಾನ್ ರಸ್ತೆ ಹಾಗೂ ಮೀನಾ ಬಜಾರ್ ರಸ್ತೆ 2 ಬಾಕಿ ಇವೆ. ಟಿಪ್ಪು ಸುಲ್ತಾನ್ ರಸ್ತೆ ಇನ್ನೊಂದು ವಾರದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಮೀನಾ ಬಜಾರ್ ರಸ್ತೆ ಟೆಂಡರ್ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದರು. ಅಲ್ಪಸಂಖ್ಯಾತರ ಸಮುದಾಯ ಅಭಿವೃದ್ಧಿ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಮುದಾಯ ಜನರು ರಸ್ತೆ ಸೇರಿದಂತೆ ಇತರ ಸಮಸ್ಯೆಗಳ ಗಮನಕ್ಕೆ ತಂದರೆ ಅಭಿವೃದ್ಧಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲರೂ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳುವ ಮೂಲಕ ಸೋಂಕಿನಿಂದ ದೂರವಿರುವಂತೆ ಮನವಿ ಮಾಡಿದರು. जो बिल्डिंग है ये लिस्ट निकालो, जिधर जिधर में पैसे स्टेट गवर्नमेंट से आया वो निकाल के जो किधर जाना, मिनिस्टर को नहीं जाना, सेक्रेटरी को नहीं जाना, किधर जाना मेरे को सुनाओ, मैं आता हूँ। हर काम हम करेंगे, मिलके करेंगे, माइक को मिलके करेंगे। सियासत सरकार पार्टियों से रहता है, लेकिन सब अमन के साथ रहने का बहुत इम्पोर्टेंट है। सब काम के भगवान एक ही है, सब डेवलप होना, सब रिलीजियस प्लेसेस हर कम्युनिटी को डेवलप होना बिल्कुल मुश्किल है। सो इसी नाते हम लोग 27 लाख रुपीस अभी रायचूर के दरगाह और मस्जिद के लिए लाए सो है। उसमें एक ये है जामिया मस्जिद को भी 10 लाख रुपये हमें रिलीज करके आए, बहुत जल्द वो भी पूजा करते हैं। और दफ्तर मस्जिद को भी 4 लाख रुपये रिलीज करते हैं। और अभी लास्ट टाइम मैं जब मिनिस्ट्री के पास गया था, हमारा प्रभु चौहान साहब वो अभी 25 लाख रुपए का मेरे पास प्रपोजल मांगे है और इंशाल्लाह वो भी मैं अप्रूव करके आपको दे दूंगा। तो ये जो डेवलपमेंट है रिलीजियस कम्युनिटी के और माइनॉरिटी कम्युनिटी के एरिया से, मैं हर कम्युनिटी के साथ मैं वही रिलेशनशिप रखता हूँ। हर कम्युनिटी मेरे को एक ही है, तो रायचूर का पूरा डेवलपमेंट मेरी जिम्मेदारी है। जो मेन रोड है, गली के रोड है, सब रोड अब लास्ट 5 इयर्स में मेन रोड सब सब कर दिए है। मेन रोड अभी बहुत कम बचे हैं, उसमें मच्छी बाजार का रोड एक बचा है, टिप्पू सुल्तान का रोड एक बचा है। टिप्पू सुल्तान रोड हम कल से शुरू करें, शायद ही अभी एक हफ्ते में टिप्पू सुल्तान रोड हम लोग रोड डालने का शुरू कर देंगे। वो भी नंबर 1 रोड होना बोल के मैं इंजीनियर्स को बुला के बोल रहा हूँ। और मच्छी बाजार का भी रोड अभी जल्दी टिप्पू सुल्तान का रोड होने के बाद में मच्छी बाजार का भी बैठ के बात करने के लिए हमारा काउंसिलर साहब को सुनाया हूँ। वो भी रोड वो भी टेंडर हो गया, अमाउंट भी रिलीज कर दिया हूँ। वो भी टॉप रोड होना बोल के मैं अभी सुना दिया हूँ इंजीनियर्स को। अभी जो जो काम आपके कम्युनिटी में बचा वो मेरे एक लाए तो मेरे नजर में लाए तो बहुत प्रामाणिक तरीके से वो काम पूरा करने का जवाबदारी मेरा है। आपका आशीर्वाद, साहब लोगों का आशीर्वाद मुझे हमेशा रहते बस है। मैं जो भी काम आप बोलते हो वो काम करने के लिए 1 लाख मास्क मैं देना बोल के डिसाइड कर रहा हूँ हर स्लम्स में जो फ्लोर में है, क्योंकि ये बड़ा बीमारी नहीं है, लेकिन इतना छोटा बीमारी भी नहीं है जो हम नजरअंदाज कर सकते हैं। इतना छोटा बीमारी भी नहीं है जो आदमी 1-2-3 दिन मजबूत करता है ये बीमारी को, शायद ही वो सीरियस होता है। तो इससे बचने का 2 ही तरीका है, एक सोशल डिस्टेंसिंग और एक मास्क और हाथ धोने का। ये 3 तरीकों से आप इस बीमारी से दूर रह सकते। अभी अक्टूबर के महीने में ये धूप है तो थोड़ा कम होता था, अक्टूबर नवंबर पे थोड़ा पीक होने का चांसेस है। इसलिए मैं ये कैंपेन करना, मास्क लगाने का कैंपेन करना बोलते N95 मास्क 1 लाख मास्क मंगाया N95 का ही। सब लोग इसको पहन के 4 लोगों को पहनाने का भी काम करना,
क्योंकि ये बीमारी जिंदगी एक ही बार आता, जान भगवान हमें एक ही बार देता है, तो हम जिंदगी से लड़ना है, ये लड़ने की टाइम है। हम सब सिंसियरिटी से हम लोग सबको एजुकेट करना है, जो लोग इसके बारे में एजुकेट नहीं है उनको एजुकेट करने का है और मास्क पहनाने का काम हम लोग करना है और ये बीमारी से बचने का हम रास्ता दिखाना है। ये काम हम सब मिलकर करें तो ही हम रायचूर से कोरोना भगा सकते हैं। तो ये विषय में हम सबके साथ हाथ मिला के ये कैंपेन सक्सेस करने का जवाबदारी हम सबके ऊपर है। ಮೌಲಾನಾ ಸುಕೂರ್ ಸಾಬ್ ಮಾತನಾಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರುಗಳು ಸಹಕಾರ ನೀಡುತ್ತಿದ್ದಾರೆ. ಇನ್ನು ಹೆಚ್ಚಿನ ಸಹಕಾರ ನೀಡಿ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಖ್ತಿಯಾರ್, ನಗರಸಭೆ ಮಾಜಿ ಸದಸ್ಯ ಜಿ ಶಿವಮೂರ್ತಿ, ನಗರಸಭೆ ಸದಸ್ಯ ದರೂರ್ ಬಸವರಾಜ್, ಇ ವಿನಯ್ ಕುಮಾರ್, ರವೀಂದ್ರ ಜಾಲ್ದಾರ್, ಎನ್ಕೆ ನಾಗರಾಜ್, ಶಶಿರಾಜ್, ಸತೀಶ್ ಕುಮಾರ್, ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಸೇರಿದಂತೆ ಅನೇಕ ನಗರಸಭೆ ಸದಸ್ಯರುಗಳು, ನಗರದ ವಿವಿಧ ದರ್ಗಾಗಳ ಮತವಾಲೆಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಡಿಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಒಬಿಸಿ, ಎಸ್ಸಿ, ಎಸ್ಟಿ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಹಿಂದೆ ಸಂಪರ್ಕಿಸಿ. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್
ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ. ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, IIT ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ್ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಗರದ ಉಪವಿದ್ಯುತ್ ಕೇಂದ್ರ ನಿರ್ಮಾಣಕ್ಕಾಗಿ ಆಶಾಪುರ ರಸ್ತೆಯಲ್ಲಿ ಸರ್ಕಾರಿ ಜಮೀನು ಜಾಗ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ JDS ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಉಪವಿದ್ಯುತ್ ಕೇಂದ್ರ ನಿರ್ಮಾಣಕ್ಕಾಗಿ ಆಶಾಪುರ ರಸ್ತೆಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಜಾಗ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ JDS ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ IDSMT ಲೇಔಟ್, ರಾಮಲಿಂಗೇಶ್ವರ ಲೇಔಟ್, ರಾಮನಗರ, ಆಶಾಪುರ ರಸ್ತೆ, ಸ್ಟೇಷನ್ ರಸ್ತೆ ಈ ಭಾಗದಲ್ಲಿ ದಿನಾಲೂ ವಿದ್ಯುತ್ ಕಡಿತವಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಈ ಭಾಗದ ಎಲ್ಲಾ ವಿದ್ಯುತ್ ಪರಿವರ್ತಕಗಳಿಗೆ ಗ್ರಾಮಾಂತರ ಪ್ರದೇಶದ ಮಲಿಯಾಬಾದ್ ಉಪವಿದ್ಯುತ್ ಕೇಂದ್ರದಿಂದ ಸರಬರಾಜು ಮಾಡಲಾಗುತ್ತದೆ. ಇದರಿಂದ ದಿನನಿತ್ಯ ಸಂಜೆ ವಿದ್ಯುತ್ ಸರಬರಾಜು ತೊಂದರೆಯಾಗುತ್ತದೆ ಎಂದು ದೂರಿದರು. IDSMT ಲೇಔಟ್ನಲ್ಲಿ ಅತಿ ಉನ್ನತ ವ್ಯಕ್ತಿಗಳು ವಾಸ ಮಾಡುತ್ತಿದ್ದಾರೆ. ಸಂಸದರು, ಮಾಜಿ ಸಂಸದರು, ಶಾಸಕರು, ಮಾಜಿ ಶಾಸಕರು, IB ಕಾಲೋನಿಯಲ್ಲಿ ಅಧಿಕಾರಿಗಳಾದ ಅಪರ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು, ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ವಾಸ ಮಾಡುತ್ತಾರೆ.
ಈ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳನ್ನು ವಿಚಾರಣೆ ಮಾಡಿದಾಗ ಅವರು ಈಗಾಗಲೇ ಈ ಭಾಗಕ್ಕೆ ಹೊಸ ಉಪ ವಿದ್ಯುತ್ ಕೇಂದ್ರ ಸ್ಥಾಪಿಸಲು ಅನುದಾನ ಬಿಡುಗಡೆಯಾಗಿ ಹಲವಾರು ವರ್ಷಗಳಾಗಿವೆ. ಸದರಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲು ಜಿಲ್ಲಾಡಳಿತದಿಂದ ಭೂಮಿಯನ್ನು ನೀಡುತ್ತಿಲ್ಲ ಎನ್ನುತ್ತಿದ್ದಾರೆ. ಕೂಡಲೇ ಉಪಕೇಂದ್ರ ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡಬೇಕು. ವಿದ್ಯುತ್ ಸಮಸ್ಯೆಯನ್ನು 15 ದಿನದೊಳಗೆ ಪರಿಹರಿಸಬೇಕು. ಇಲ್ಲದಿದ್ದರೆ ಹೋರಾಟಕ್ಕೆ ಮುಂದಾಗುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಅದೆಲ್ಲ ಮಳೆಯಾಬಾದ್ ವಿದ್ಯುತ್ ಕೇಂದ್ರಕ್ಕೆ ಬರ್ತದೆ. ಅದರಿಂದ ನಮ್ಗೆ ಏನಾಗ್ತದೆ, ಡೈಲಿಯಲ್ಲಿ ಮಳೆ ಬಂತಂದರೆ ಡೈಲಿ 1 ಅವರ್ ಕರೆಂಟ್ ಹೋಗ್ತದೆ. ಈಗಾಗಲೇ ಅದಕ್ಕೆ ಉಪಕೇಂದ್ರ ಕೊಡ್ಬೇಕಂತೇಳಿ ಸ್ಯಾಂಕ್ಷನ್ ಆಗಿ 4 ವರ್ಷ ಆಯಿತು. 4 ವರ್ಷ ಆದರೆ ಅದಕ್ಕೆ ಜಾಗ ಕೊಡವಲ್ರಿ ನೀವು ಜಿಲ್ಲಾಡಳಿತದಿಂದ. ಈಗ ಅಲ್ಲಿ ಐಡಿಯನ್ಸ್ ಲೇಔಟಾಗ ಸಂಸದರು, ಮಾಜಿ ಸಂಸದರು, ಶಾಸಕರು ಇರ್ತಾರೆ. ನಿಮ್ಮ IB ಕಾಲನಾಗಂತೂ ನಿಮ್ಮ ADC ಸಾಹೇಬರು, ತಹಸೀಲ್ದಾರರು ಎಲ್ಲ ನಿಮ್ಮ ಅಧಿಕಾರಿಗಳೇ ಇರ್ತಾರೆ. ಆಮೇಲೆ ಜಡ್ಜಸ್ಗಳು ಡೈಲಿ ಏನಾಗ್ತದೆ ಅಂದರೆ ಡೈಲಿ 2 ತಾಸು ಕರೆಂಟ್ ಹೋಗ್ತವೆ. ಗ್ರಾಮಾಂತರ ನೀವು ಸ್ಯಾಂಕ್ಷನ್ ಮಾಡಿರೋದಕ್ಕೆ ಇಲ್ಲಿ ಆ ಉಪಕೇಂದ್ರಕ್ಕೆ ನಾವು ಮೊನ್ನೆ ಜೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭೇಟಿ ಆದರೆ ಅವ್ರು ಏನು ಹೇಳಕತ್ತಾರ, ಜಾಗ ಮಂಜೂರು ಮಾಡಿ ಕೊಡು ಅಂತ ಹೇಳಕತ್ತಾರೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಸರ್ಕಾರ ಆದ್ರೆ ಮತ್ತೆ ಅದೇ ಬರೋದು ಆಸಾಪುರ ರೋಡಿಗೆ ಆದ ಒಂದು ನೀವು ಉಪಕೇಂದ್ರದ ಕೊಟ್ಟರಲ್ಲ ಆಗುತ್ತೆ ಸರ್. ಅದೇ ನೀವು ಆಗ ಆಗ್ತದೆ ಬರ್ಕೊಡ್ರಿ. ಮೆನ್ಷನ್ ಏನಾಗ್ತದೆ ಗೌರ್ಮೆಂಟ್ ನಿಮಗೆ ತೋರಿಸಂಗೆ ಆಗ್ತದ ತಪ್ಪಾಗ್ತದೆ. ಸಾರಿ, ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ವಕೀಲ್ ವಿಶ್ವನಾಥ್ ಪಟ್ಟಿ, ಕುಮಾರಸ್ವಾಮಿ ಸೇರಿದಂತೆ ಇತರರು ಇದ್ದರು. ರಾಷ್ಟ್ರೀಯ ನೇಮಕಾತಿ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಜೈ ಕರ್ನಾಟಕ ಸಂಘದ ಮುಖಂಡರು ಒತ್ತಾಯಿಸಿದರು. ರಾಷ್ಟ್ರೀಯ ನೇಮಕಾತಿ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಜೈ ಕರ್ನಾಟಕ ಸಂಘ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ನಾನ್ ಗೆಜೆಟೆಡ್ ಹುದ್ದೆಗಳಿಗೆ ಏಕರೂಪವಾಗಿ ನೇಮಕಾತಿ ಮಾಡಲು ಪರೀಕ್ಷೆಗಳನ್ನು ಆರಂಭಿಸಲು ನೂತನ ನೀತಿ ರಚನೆ ಮಾಡಲು ಹೊರಟಿದೆ ಎಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ನೀಡಿದ್ದು ಖಂಡನೀಯ. ರಾಷ್ಟ್ರೀಯ ನೀತಿ ಜಾರಿಯಾದಲ್ಲಿ ಪ್ರಾದೇಶಿಕ ಭಾಷೆಯನ್ನು ಐಚ್ಛಿಕವಾಗಿ ಓದಿರುವ ಕನ್ನಡಿಗರಿಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಬೇಕಾದರೆ ರಾಜ್ಯದ ಅಭ್ಯರ್ಥಿಗಳಿಗೆ, ಅದರಲ್ಲಿ ಗ್ರಾಮೀಣ ಭಾಗದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗುವುದಿಲ್ಲ ಎಂದು ದೂರಿದರು. ಕೇಂದ್ರದ ಈ ನೀತಿಯಿಂದಾಗಿ ರಾಜ್ಯಕ್ಕೆ ಆಡಳಿತ ನಡೆಸಲು ಬರುವ ಹೊರ ರಾಜ್ಯದ ಅಧಿಕಾರಿಗಳು ಇಲ್ಲಿನ ಭಾಷೆ, ಕಲೆ, ಸಂಸ್ಕೃತಿ ಹಿನ್ನೆಲೆ, ಪ್ರಾದೇಶಿಕ ಅರಿವು ಕೊರತೆಯಿಂದಾಗಿ ಸುಗಮ ಆಡಳಿತ ನಿರೀಕ್ಷಿಸಲು ಅಸಾಧ್ಯ ಹಾಗೂ ಭಾಗದ ಗ್ರಾಮೀಣ ಜನರಿಗೆ ಅಧಿಕಾರಿಗಳೊಂದಿಗೆ ಸಂವಹಿಸಲು ತೊಂದರೆಯಾಗುತ್ತದೆ ಎಂದು ಆರೋಪಿಸಿದರು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಗ್ರಾಮೀಣ ಭಾಗದ ಅನೇಕ ವಿದ್ಯಾವಂತ ಯುವಕರು ನಿರುದ್ಯೋಗದಿಂದ ಗೂಳೆ ಹೊರಟಿದ್ದು, ರಾಷ್ಟ್ರೀಯ ನೇಮಕಾತಿ ನೀತಿಯಿಂದಾಗಿ ಇಲ್ಲಿನ ಯುವಕರಿಗೆ ಮತ್ತಷ್ಟು ಸಮಸ್ಯೆ ತಲೆದೋರಿದೆ. ರಾಜ್ಯದ ಖಾಸಗಿ ಕ್ಷೇತ್ರದಲ್ಲಿ ಪರಭಾಷೆಯವರಿಂದ ದಬ್ಬಾಳಿಕೆ ನಡೆಯುತ್ತಿದ್ದು, ಈ ನೀತಿಯಿಂದಾಗಿ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರುವುದಲ್ಲದೆ ಉದ್ಯೋಗಕ್ಕಾಗಿ ಪರಸ್ಪರ ಬಡಿದಾಡುವ ಪರಿಸ್ಥಿತಿ ಬರಬಹುದು. ರಾಷ್ಟ್ರೀಯ ನೀತಿಯಿಂದಾಗಿ ಆಗುವ ಪ್ರಮಾದ ಕೇಂದ್ರ ಸರ್ಕಾರಕ್ಕೆ ವಿವರಿಸಿ ಕೂಡಲೇ ರಚನೆಯನ್ನು ಕೈಬಿಡಲು ಒತ್ತಾಯಿಸಿದರು. ಕನ್ನಡಿಗರ ಧ್ವನಿಯಾಗಿ ಕರ್ನಾಟಕದ ನಮ್ಮ ಜನರ ಪರವಾಗಿ ಧ್ವನಿಗೂಡಿಸಿ ಈ ಒಂದು ನೀತಿಯ ರಚನೆಯನ್ನು ಕೈಬಿಡಲು ನಾಡಿನ ಪರವಾಗಿ ನಿಲ್ಲಬೇಕೆಂದು ಆಗ್ರಹಿಸುತ್ತಿದ್ದೇವೆ. ತಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ. ಸೊ ಇದನ್ನು ಇಮಿಡಿಯೇಟಾಗಿ ನಾವು ರಾಜ್ಯಪಾಲರಿಗೆ ಮನವರಿಕೆ ಮಾಡಿದ ಲೆಟ್ರು ಹೋದಾಗ ಮಾತ್ರ ಅವರಿಗೆ ಒಂದು ಗೊತ್ತಾಗಿ ನಾವು ರಾಜ್ಯಾದ್ಯಂತ ಜಯ ಕರ್ನಾಟಕ ಸಂಘಟನೆಯಿಂದ 30 ಜಿಲ್ಲೆಗಳ ಏಕಕಾಲಕ್ಕೆ ಇದು ಮಾಡಕತ್ತೀವಿ ಸರ್. ಸೊ ಆದಷ್ಟು ಇದು ಬಂತಪ್ಪ ಅಂದರೆ ಮಾರಕನೇ ನಮ್ಮ ಎಲ್ಲ ಜಿಲ್ಲೆಗಳಿಗೆ. ಹಾಗಾಗಿ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸುತ್ತಿದ್ದರೂ ಸಹ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತು ವಲಸೆಯನ್ನು ಹತೋಟಿಗೆ ತರಲು ಆಗುತ್ತಿಲ್ಲ. ಹೀಗಿರುವಾಗ ಕೇಂದ್ರದ ರಾಷ್ಟ್ರೀಯ ನೇಮಕಾತಿ ನೀತಿಯು ರಚನೆಯಾದಲ್ಲಿ ಕರ್ನಾಟಕ ರಾಜ್ಯದ ನಿರುದ್ಯೋಗಿಗಳಿಗೆ ಸಾವಿನ ಪಾಶವಾಗುತ್ತದೆ. ಈಗಾಗಲೇ ರಾಜ್ಯವು ಖಾಸಗಿ ಕ್ಷೇತ್ರಗಳಲ್ಲಿನ ಉದ್ಯೋಗದಲ್ಲಿ ಪರಭಾಷೆಯವರಿಂದ ದಬ್ಬಾಳಿಕೆ ಒಳಗಾಗಿ ರಾಜ್ಯದಲ್ಲಿ ಉದ್ಯೋಗ ನಷ್ಟ, ವಲಸೆ, ನಿರುದ್ಯೋಗ ಸಮಸ್ಯೆ, ಬಡತನ, ಆರ್ಥಿಕ ಹಿನ್ನಡೆ ಇವುಗಳಿಂದ ನಾಡು ನಲುಗುತ್ತಿದ್ದು, ಇನ್ನು ಸರ್ಕಾರವೇ ಪರವಾನಿಗೆ ಕೊಟ್ಟು ಅನ್ಯ ಭಾಷಿಕರನ್ನು ಉದ್ಯೋಗದ ನೆಪದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಲೆಂದೇ ರೂಪಿಸುವಂತಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೇಮಕಾತಿ ನೀತಿ ಈ ಒಂದು ನೀತಿಯಿಂದ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವುದಲ್ಲದೆ ಅಣ್ಣ ತಮ್ಮಂದಿರುವ ಪರಸ್ಪರ ರಾಜ್ಯಗಳಲ್ಲಿ ಉದ್ಯೋಗಕ್ಕಾಗಿ ಯುದ್ಧವು ಆರಂಭವಾಗುವುದಲ್ಲದೆ ಜನರು ಅಧಿಕಾರಿಗಳ ವಿರುದ್ಧ ಆಂತರಿಕ ದಂಗೆಗೂ ಸಹ ಕಾರಣವಾಗುತ್ತೆ. ಹಾಗಾಗಿ ಕರ್ನಾಟಕದ ರಾಜ್ಯಪಾಲರಾದ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಶಿವಶಂಕರ್ ಯಾದವ್, ಸಂಗಮೇಶ್ ಮಂಗನವರ್, ಕರುಣಾಕರ್ ರೆಡ್ಡಿ, ಮುರಳಿ ಕೃಷ್ಣ, ಸುರೇಶ್, ವೆಂಕಟೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು.
ಜಿಲ್ಲೆಯ 11 ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಇತಿಹಾಸ, ಸಂಖ್ಯಾಶಾಸ್ತ್ರ, ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಪರೀಕ್ಷೆಗಳು ನಡೆದಿದ್ದು ಒಟ್ಟು 258 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಜಿಲ್ಲೆಯ 11 ಕೇಂದ್ರಗಳಲ್ಲಿ ದ್ವಿತೀಯ ಪಿಯು ಪೂರಕ ಪರೀಕ್ಷೆಯ ಇತಿಹಾಸ, ಸಂಖ್ಯಾಶಾಸ್ತ್ರ, ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿ ಪರೀಕ್ಷೆಗಳು ನಡೆದು ಒಟ್ಟು 258 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಇತಿಹಾಸ ವಿಷಯದ ಪರೀಕ್ಷೆ ಬರೆಯಲು 1488 ವಿದ್ಯಾರ್ಥಿಗಳ ಪೈಕಿ 1288 ವಿದ್ಯಾರ್ಥಿಗಳು ಹಾಜರಾಗಿ 200 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಸ್ಟ್ಯಾಟಿಸ್ಟಿಕ್ ವಿಷಯಕ್ಕೆ ಸಂಬಂಧಿಸಿ 242 ವಿದ್ಯಾರ್ಥಿಗಳ ಪೈಕಿ 214 ವಿದ್ಯಾರ್ಥಿಗಳು ಹಾಜರಾಗಿ 28 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಭೌತಶಾಸ್ತ್ರ ವಿಷಯ ಪರೀಕ್ಷೆಗೆ 257 ವಿದ್ಯಾರ್ಥಿಗಳ ಪೈಕಿ 227 ವಿದ್ಯಾರ್ಥಿಗಳು ಹಾಜರಾಗಿ 30 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಯಾವುದೇ ತರಹದ ನಕಲು, ಡಿಬಾರ್ ಆಗಿರುವ ಬಗ್ಗೆ ವರದಿಯಾಗಿಲ್ಲವೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 41, ಸಿಂಧೂರು 40, ಮಾನ್ವಿ 17, ದೇವದುರ್ಗ 33 ಮತ್ತು ಲಿಂಗಸ್ಕೂರಿನಲ್ಲಿ 19 ಕೊರೋನಾ ಸೋಂಕುಗಳು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 150 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 41, ಸಿಂಧನೂರು 40, ಮಾನ್ವಿ 17, ದೇವದುರ್ಗ 33 ಮತ್ತು ಲಿಂಗಸ್ಕೂರಿನಲ್ಲಿ 19 ಕೊರೋನಾ ಸೋಂಕು ಪತ್ತೆಯಾಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿದ್ದು 107 ಜನರು ಇಲ್ಲಿಯವರೆಗೆ ಮೃತಪಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪಟ್ಟಿಯನ್ನು ಸೂಕ್ಷ್ಮ ಸಮುದಾಯಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ಅಸ್ಪೃಶ್ಯ ಮಹಾಸಭಾದ ವತಿಯಿಂದ ವಿವಿಧ ಹಂತದ ಹೋರಾಟಗಳನ್ನು ಮಾಡುತ್ತಿದ್ದು ಪತ್ರಚಳವನ್ನು ಯಶಸ್ವಿಗೊಳಿಸಬೇಕೆಂದು ಅಸ್ಪೃಶ್ಯ ಮಹಾಸಭಾ ಮುಖಂಡರು ಜನರಲ್ಲಿ ಮನವಿ ಮಾಡಿದರು. ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಅಸ್ಪೃಶ್ಯ ಸಮುದಾಯಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ಅಸ್ಪೃಶ್ಯ ಮಹಾಸಭಾ ವತಿಯಿಂದ ವಿವಿಧ ಹಂತದ ಹೋರಾಟಗಳನ್ನು ಮಾಡುತ್ತಿದ್ದು ಪತ್ರ ಚಳವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಅಸ್ಪೃಶ್ಯ ಮಹಾಸಭಾ ಮುಖಂಡರು ಜನರಲ್ಲಿ ಮನವಿ ಮಾಡಿದರು. ನಿನ್ನೆ ನಗರದ ವಾರ್ಡ್ ನಂಬರ್ 35ರ ರಾಂಪೂರಿನ ಅಂಬೇಡ್ಕರ್ ವೃತ್ತದಲ್ಲಿ ಅಸ್ಪೃಶ್ಯ ಮಹಾಸಭಾದಿಂದ ಆಯೋಜಿಸಿದ್ದ ಸಭೆ ನಡೆಯಿತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಭೆ ಆರಂಭಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಅಸ್ಪೃಶ್ಯ ಮಹಾಸಭಾ ಸಂಚಾಲಕ ಅಮ್ಮಣ್ಣ ಅರೋಲ್ಕರ್ ಮಾತನಾಡಿ, ಕಳೆದ 70 ವರ್ಷಗಳಿಂದಲೂ ಸ್ಪೃಶ್ಯ ಸಮುದಾಯಗಳಾದ ಲಂಬಾಣಿ, ಬಂಜಾರ, ಭೋವಿ, ಕೊರಮ, ಕೊಂಚ, ಎಸ್ಸಿ ಪಟ್ಟಿಯಲ್ಲಿ ಮೀಸಲಾತಿಯನ್ನು ಪಡೆಯುತ್ತಿದ್ದು ನಿಜವಾದ ಅಸ್ಪೃಶ್ಯ ಸಮುದಾಯಗಳಾದ ಹೊಲೆ, ಮಾದಿಗರು ಈ ಮೀಸಲಾತಿಯನ್ನು ವಂಚಿತರಾಗಿದ್ದಾರೆ. ಸ್ಪೃಶ್ಯ ಜಾತಿಗಳನ್ನು ಕೈಬಿಡುವ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಶಿಫಾರಸು ಮಾಡಲು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಪತ್ರ ಬರೆಯುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಕರೆ ನೀಡಿದರು. ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಕಳೆದ ಹಲವು ದಶಕಗಳಿಂದ ನಮ್ಮ ಮನೆ ಹೊಕ್ಕ ಸ್ಪೃಶ್ಯ ಸಮುದಾಯಗಳು ಇಂದು ನಮ್ಮನ್ನೇ ಮನೆಯಿಂದ ಹೊರದೂಡುವ ಪರಿಸ್ಥಿತಿ ಬಂದೊದಗಿದೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಹೋರಾಟ ಅತ್ಯವಶ್ಯಕವಾಗಿದೆ. ನಮ್ಮ ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಈ ಸಮುದಾಯಗಳು ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿವೆ. ಹೋರಾಟಕ್ಕೆ ಎಲ್ಲರೂ ಹೆಗಲೊಡ್ಡಬೇಕೆಂದರು. ವೇದಿಕೆಯ ಮೇಲೆ ಮುಖಂಡರಾದ ಸುನಿಲ್ ಕುಮಾರ್, ಈರಣ್ಣ, ಜನಾರ್ದನ್, ಮಲ್ಲೇಶ್ ಕೊಲ್ಮಿ, ನರಸಿಂಹಲು ನೆಲಹಾಳ್, ವೆಂಕಟೇಶ್ ಆರೋಲಿಕರ್, ಶರಣಪ್ಪ ಫಿರಂಗಿ ಇದ್ದರು. ರವಿ ದಾದಾಸ್, ಅಂಬಣ್ಣ ಆರೋಲಿಕರ್, ಡಿಂಗ್ರಿ ನರೇಶ್ ಹಾಗೂ ಸಂಗಡಿಗರು ಕ್ರಾಂತಿ ಗೀತೆಗಳನ್ನು ಹಾಡಿದರು. ಮಲ್ಲೇಶ್ ಬೊಮ್ಮನಾಳ್ ನಿರೂಪಿಸಿದರು. ನರಸಿಂಹಲು ಭೈರವ್ ವಂದಿಸಿದರು. ನೂರಾರು ಜನರು ಸಭೆಯಲ್ಲಿ ಭಾಗವಹಿಸಿದರು. ತಾಲೂಕಿನ ಚಂದ್ರಮಂಡ ಹೋಬಳಿ ಪೂಲ್ತುಪ್ಲಿ ಸೀಮಾಂತರ ಹೊಲಗಳಿಗೆ ಭೇಟಿ ನೀಡಿದ ಸಹಾಯಕ ಕೃಷಿ ಅಧಿಕಾರಿ ಶೋಭಾಜಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ದೇಶಪಾಂಡೆ ಅವರು ಗ್ರಾಮದ ರೈತರಿಗೆ 2020-21ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ರೈತರು ತಮ್ಮ ಮೊಬೈಲ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ಅಪ್ಲೋಡ್ ಮಾಡುವುದರ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿದರು. ತಾಲೂಕಿನ ಚಂದ್ರಬಂಡ ಹೋಬಳಿಯ ಪೂರ್ತಿಪ್ಲಿ ಸೀಮಾಂತರದ ಹೊಲಗಳಿಗೆ ಭೇಟಿ ನೀಡಿದ ಸಹಾಯಕ ಕೃಷಿ ಅಧಿಕಾರಿ ಶೋಭಾ ಜಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ದೇಶಪಾಂಡೆ ಅವರು ಗ್ರಾಮದ ರೈತರಿಗೆ 2020-21ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ರೈತರು ತಮ್ಮ ಮೊಬೈಲ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಅಪ್ಲೋಡ್ ಮಾಡುವುದರ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿದರು. ಮೊಬೈಲ್ ಆಪ್ನಲ್ಲಿ ಬೆಳೆ ಸಮೀಕ್ಷೆ ಮಾಡಿ ಬೆಳೆಯನ್ನು ಅಪ್ಲೋಡ್ ಮಾಡುವುದರಿಂದ ಸರ್ಕಾರದ ಯೋಜನೆಗಳು, ಬೆಳೆ ವಿಮೆ ಪಡೆಯಲು, ಪಹಣಿಯಲ್ಲಿ ಬೆಳೆಯನ್ನು ನಮೂದಿಸಲು ಅನುಕೂಲವಾಗುತ್ತದೆ ಎಂದು ರೈತರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ
ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಹನುಮಂತರೆಡ್ಡಿ, ವೆಂಕಟರಾಮುಲು, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರೈತರಾದ ರಾಮಚಂದ್ರ ರೆಡ್ಡಿ, ಮಲ್ಲಯ್ಯ, ಈರಪ್ಪ, ರೈತರು ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರನೇ ಬಾರಿ ಪ್ರಾರಂಭವಾದ ಟಿಪ್ಪು ಸುಲ್ತಾನ್ ರಸ್ತೆ ಮಾರ್ಕಿಂಗ್, ರಸ್ತೆ ಅಗಲೀಕರಣಕ್ಕೆ ಸಿದ್ಧತೆ. ವಾರ್ಡ್ ನಂಬರ್ 13ರಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ನಾಗರಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧ ಡಾ. ಶಿವರಾಜ್ ಪಾಟೀಲ್. ಸಹಾಯಕ ಆಯುಕ್ತರ ವಿಡಿಯೋ ಸಂವಾದ, ಕೊರೋನಾ ಸೋಂಕಿತರ ಪತ್ತೆ ಕಾರ್ಯ ತ್ವರಿತಗೊಳಿಸಲು ಸೂಚನೆ. ವಕ್ಫ್ ಬೋರ್ಡಿನಿಂದ ಅಲ್ಲಾವುದ್ದೀನ್ ದರ್ಗಾ ಕಮಾನ್ ಕಾಮಗಾರಿಗೆ ಚಾಲನೆ. 50 ಲಕ್ಷ ರೂಪಾಯಿ ಅನುದಾನ ಶೀಘ್ರದಲ್ಲಿ ಬಿಡುಗಡೆ. ಡಾ. ಶಿವರಾಜ್ ಪಾಟೀಲ್. ಮತ್ತು ಆಶಾಪುರ ರಸ್ತೆಯಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲು ಆಗ್ರಹಿಸಿ ಜೆಡಿಎಸ್ ಮನವಿ. ರಾಷ್ಟ್ರೀಯ ನೇಮಕಾತಿ ನೀತಿ ಕೈಬಿಡಲು ಆಗ್ರಹಿಸಿ ಜೈ ಕರ್ನಾಟಕ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಪಿಯುಸಿ ಪೂರಕ ಪರೀಕ್ಷೆ 200 ವಿದ್ಯಾರ್ಥಿಗಳ ಗೈರು, ಬಿಗಿ ಬಂದೋಬಸ್ತ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, ಮತ್ತೆ 150 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ನು ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು. ಹಿಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. Sri Krishna Academy PU College, Ekhlaspur Road, Basveshwar Nagar, Raichur. Mobile 96321 14292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ.